ನನ್ನ ಗೋಂಡಗಳನ್ನು ಬಿಟ್ಟು ಕೊಲಿಸೋದಕ್ಕೆ ನೋಡ್ತಾ ಇದ್ದಾರ. ಅವ್ರಿಗೆ ಹೇಳೋ, ಇದೇ ರೀತಿ ಮುಂದುವರೆದಿದ್ದೆ ಆದ್ರೆ ಮುಂದೊಂದಿನ ಸುಟ್ಟು ಭಸ್ಮ ಆಗ್ತಾರೆ ಅಂತ. ಲೋಫರ್, ಒಂಟೆ ಹೆಣ್ಣನ ಈ ರೀತಿ ಹೇಳ್ಕೊಂಡು ಬಂದ್ರೆ ಈ ಸಮಾಜ ಏನೆನ್ನುತ್ತೆ ಏನಾದ್ರೂ ಗೊತ್ತಿಲ್ಲ ನಿನಗೆ? ಗೊತ್ತು. ಇವಳೊಬ್ಬಳು ಸೂಳೆ ಹಾತರದವಳು ಮದುವೆಗಿಂತ ಮುಂಚೆ ಇನ್ನೊಬ್ಬಳ ಜೊತೆ ಓಡಿ ಹೋದವಳು ಅಂತ. ಈ ಮಾತನ್ನ ನಾನು ಚಿಕ್ಕವನಿರಬೇಕಾದ್ರೆ ನನ್ನ ತಾಯಿಗೆ ಈ ಸಮಾಜ ಆಡಿದ ಮಾತುಗಳು ನನ್ನ ಮಸ್ತಕದ ಪುಟದಲ್ಲಿ ಅಚ್ಚಳಿಯದೆ ಉಳಿದಾವ. ನಿಮ್ಮಂತ ಶ್ರೀಮಂತ ಹೆಣ್ಣಿನ ಮೇಲೆ ನಮ್ಮಂತ ಬಡವರು ಕೈ ಹಾಕಿದ್ರೆ ನಮಗೊಂದು ನ್ಯಾಯ, ಅದೇ ನಮ್ಮಂತ ಬಡವರ ಮನೆಯ ಹೆಣ್ಣು ಮಕ್ಕಳ ಮೇಲೆ ನಿಮ್ಮಂತ ಶ್ರೀಮಂತ ಮನೆಯ ಗಂಡಸರು ಕೈ ಹಾಕಿದ್ರೆ ಅವ್ರಿಗೊಂದು ನ್ಯಾಯ. ಇದೇ ಅಲ್ವಾ ನೀವು ಮಾಡಿಕೊಂಡಿರುವ ದೊಡ್ಡ ಕಾಯ್ದೆ ಕಾನೂನು? ಕಾಯ್ದೆ ಕಾನೂನು ಬಡವರು ಶ್ರೀಮಂತರು ಅಂತ ಯಾವತ್ತೂ ಇರೋದಿಲ್ಲ. ಎಲ್ರಿಗೂ ಒಂದೇ ರೀತಿಯಾದಂತ ಕಾಯ್ದೆ ಕಾನೂನು ಇರುತ್ತೆ. ಇಷ್ಟಕ್ಕೂ ನಿನ್ನ ತಾಯಿಗೆ ಯಾರು ಅನ್ಯಾಯ ಮಾಡಿದ್ರು ಅಂತ ನನ್ನ ಮೇಲೆ ಸೇರಿ ತೀರ್ಸ್ಕೊಳ್ಳಿಕ್ಕೆ ಬರ್ತಾ ಇದೆಯಲ್ಲ, ನಿನ್ನ ತಾಯಿಗೂ ನನಗೂ ಏನೋ ಸಂಬಂಧ. ನನ್ನ ತಾಯಿಗೂ ನಿನಗೂ ಈ ವಿಷಯಕ್ಕೂ ಸಂಬಂಧ ಐತೆ. ಅವತ್ತು ಇದೇ ರೀತಿ ಪರಿಪರಿಯಾಗಿ ಬೇಡ್ಕೊಂಡ್ಲು ನನ್ನ ತಾಯಿ. ಆದ್ರೆ ಕರುಣೆ ಇಲ್ಲದ ಕಟುಕ ನನ್ನ ತಾಯಿಯ ಜೀವನವನ್ನೇ ಹಾಳು ಮಾಡಿಬಿಟ್ಟ ಕಡೆ. ಬಡವಿಯಾದ ನನ್ನ ತಾಯಿನ ಶೀಲಾರಣ ಮಾಡಿ ಕೈ ಬಿಟ್ಟು ಹೊರಟೋಗ್ಬಿಟ್ಟ. ಅವತ್ತಿನಿಂದ ಶ್ರೀಮಂತರ ಮೇಲೆ ಸೇಡು ತೀರಿಸಿಕೊಳ್ಳಬೇಕೆನ್ನುವ ನನ್ನ ಹಠ ನನ್ನಲ್ಲಿ ಗಟ್ಟಿಯಾಗಿ ಬಿಡುತ್ತಿದೆ. ನಡ, ಸುಮ್ಮನೆ ನಿನ್ನ ಹಠ ಬಿಟ್ಟು ಬಂದ್ರೆ ನನಗೂ ಸರಸ, ನಿನಗೂ ಸೌಖ್ಯ. ಮಿಸ್ಟರ್ ನೀಲಕಂಠ, ಗರ್ಭದಲ್ಲಿ ಗುಡಿ ಕಟ್ಟಿ ರಕ್ತದಲ್ಲಿ ಅಭಿಷೇಕ ಮಾಡಿ ತನ್ನ ಕರುಳನ್ನು ನಿನಗೆ ಹಾರವಾಗಿ ಕೊಟ್ಟರು ನಿನ್ನ ತಾಯಿಯ ಬಗ್ಗೆ ಇಷ್ಟೊಂದು ಕರುಣೆ ತೋರಿಸ್ತಾ ಇದೆಯಲ್ಲ, ಅದರಲ್ಲಿ ಕೊಂಚ ಗೌರವ ನನ್ನ ಮೇಲೆ ತೋರಿಸಿ ನನ್ನನ್ನ ನೀನ್ ತಂಗಿ ಅಂತ ತಿಳ್ಕೊಂಡು ಬಿಟ್ಬಿಡು. ತಂಗಿ? ನಿನ್ನಂತ ಚಂದುಳ್ಳ ಛಲದಿರನೆಲ್ಲ ಅಕ್ಕ ತಂಗಿ ತಾಯಿ ಅಂತ ಪೂಜಿಸಿದ್ರೆ ಈ ಗಂಡು ಕುಲಕ್ಕೆ ಅವಮಾನ. ನಿನ್ನಂತ ಸುಂದರವಾದ ಯುವತಿಯರನ್ನ ತಂಗಿ ಎಂದು ಗೌರವಿಸಿದರೆ ಮುಂದೊಂದಿನ ಈ ಸಮಾಜದಲ್ಲಿ ಮಾನವ ಕುಲವೇ ನಶಿಸಿ ಹೋಗತ್ತೆ. ಸುಮ್ಮನೆ ಸಜ್ಜಾಗಿ ಬಾಯಿ ಮದನ ಮಜ್ಜನದ ಸಜ್ಜನಕ್ಕೆ, ಆ ನಿನ್ನ ಮದನ ಮಜ್ಜನದ ಸಜ್ಜನಕ್ಕೆ ಸಿದ್ಧವಾಗಲಿಕ್ಕೆ ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ಓಹೋ, ಈ ದಟ್ಟವಾದ ಕಾಡಡವಿಲಿ ಈತನ ಜೊತೆ ನಾನೇನಾದ್ರೂ ಹಠ ಕುಳಿದ್ರೆ ನನ್ನ ಘಟ ಉರುಳೋದಂತೂ ಕಟ್ಟಿಟ್ಟ ಬುತ್ತೀನಿ. ಸುಮ್ಮನೆ ಈತನ ಪ್ರೀತಿಸುವ ನಾಟಕವಾಡಿ ಇಲ್ಲಿಂದ ನುಣುಚಿಕೊಳ್ಳೋದು ಉತ್ತಮ ಅಂತ ಅನ್ಸುತ್ತೆ. ನೀಲಕಂಠ, ಕೆಲಸನ ಮಾಡ್ತಿಲ್ಲ. ಎಷ್ಟು ಸಲ ಹೊಡಿತದ? ಬರೇ ನೀ ಮ್ಯಾಲಿನ ಪೂರಿಗೆ ಹೋಗಿರ್ತಿ, ತೆಳಗೆ ಹಾಕ್ಬಿಡ್ತೀಯ. ಸರಿ, ನೀ ನನ್ನನ್ನ, ನಾನು ನಿನ್ನನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ. ದೌಡ, ಇನ್ನೊಂದು 5 ನಿಮಿಷ ನಿಂತ್ರೆ ಸ್ವರ್ಗನೇ ತೋರಿಸ್ತಾ ಇದ್ದೆ. ಮಿಸ್ಟರ್ ನೀಲಕಂಠ, ಇದಿನ್ನೂ ಆರಂಭವಲ್ಲ ಅಂತ ನನ್ನ ತಂದೆ ಈತ ಕಡೆನೆ ಬರ್ತಿರ್ತಾರೆ. ನಮ್ಮಿಬ್ಬರನ್ನ ಒಟ್ಟಿಗೆ ನೋಡಿದ್ರೆ ಸಮಸ್ಯೆ ಆಗತ್ತೆ ಅಂತ. ಹೌದು, ಅದನ್ನ ಆರಂಭ ಅಂತ ಸರಳ ಹೇಳ. ನೀ ಅಟ್ಯಾಕ ಆರಂಭ. ನೀ ನುಲಿದು ಇವ್ ಪುಂಗಿ ಊದುದು ನೋಡಿದ್ರೆ ಏನೋ ಗೂಟ ಇಟ್ಟಂಗದಿ. ಜೋಡಿ ಹಾಗೇನಿಲ್ವಲ್ಲ. ಅಂದ್ರೆ ನಮ್ಮಿಬ್ಬರ ಪ್ರೀತಿ ಈಗ ತಾನೇ ಆರಂಭ ಆಗ್ತಾ ಇದೆ. ಅದು ಆರಂಭ. ನನ್ನ ನಿನ್ನ ಮುಂದಿನ ಭೇಟಿ ಅಷ್ಟೊಂದು ಆತರ ಪಡ್ತಾ ಇದ್ದೆ ನೀಲ್ಕಂಠ. ಯಾರು ಇಲ್ದಿರೋ ಸಮಯ ನೋಡ್ಕೊಂಡು ನಾನು ನಿನಗೆ ಫೋನ್ ಮಾಡಿ ತಿಳಿಸ್ತೀನಿ. ಇಲ್ಲಿ ಒಂದು ಗೂಟ ಐತೆ. ಗೂಟ ಇದ್ದಂಗ ಐತೆ. ಹಾಗೇನಿಲ್ಲ ನೀಲ್ಕಂಠ, ಅದು ಸರಿ ಬರ್ತೀನಿ. ಅಲ್ಲಿ ಹೋಗಿ ಸೆರಗ ಜಾಡ್ಸಾಳ ಅಂದ್ರೆ ಇದು ಇಂಗಳ ಗೂಟ ಐತೆ. ನೀ ಚಾಬಿ ತೆಳಗ ನುಗ್ಗಿದ್ರ ನಾ ರಂಗೋಲಿ ತೆಳಗ ಸುರಂಗ ಹೊಡೆಯೋ ಮಗಾದಿನೇ.
ಆಯ್ತಪ್ಪ ನಿನಗ ಮಾರಿ ಹಬ್ಬ.